ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ವಾಮಾಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಓಂ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಓಕೆ ಗುರೂಜಿ, ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ಶುಭ ಶುಕ್ರವಾರ, ಜೊತೆಗೆ ಅಮಾವಾಸ್ಯೆ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಎಲ್ಲ ವೀಕ್ಷಕ ಮಹಾಶಯರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯ ಅಡಿದಾವರಗಳಿಗೆ ವಂದಿಸುತ್ತಾ ಎಲ್ಲರನ್ನು ಕೂಡ ಜಗನ್ಮಾತೆ ಅನುಗ್ರಹಿಸಲಿ ಅಂತೇಳಿ ಇವತ್ತಿನ ದಿವಸ ಪ್ರಾರ್ಥಿಸಿ, ವಿಶೇಷವಾಗಿ ಇವತ್ತಿನ ದಿವಸ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನಿ, ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಅಮಾವಾಸ್ಯೆ ತಿಥಿ ಇರತಕ್ಕಂಥದ್ದು. ಹಿಮಂತ ಋತುವಿನ ಅಮಾವಾಸ್ಯೆ, ಕೊನೆಯ ಮಾರ್ಗಶಿರ ಮಾಸದ ಇವತ್ತಿನ ಕೊನೆಯ ದಿನ. ಇನ್ನು ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಜ್ಯೇಷ್ಠ ನಕ್ಷತ್ರಯುಕ್ತವಾಗಿ ಶುಕ್ರವಾರ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತಿನ ದಿವಸ ನಾವು ಯಾವೆಲ್ಲ ಈ ಒಂದು ಋಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಸಾಲದ ಬಾಧೆಯಿಂದ ಯಾರೆಲ್ಲ ಕೂಡ ಇವತ್ತು ನೀವು ಬಳಲ್ತಾ ಇರ್ತೀರಾ. ಸಹಜವಾಗಿ ಈ ಸಾಲ ಅಂತಕ್ಕಂಥದ್ದು ಪ್ರತಿಯೊಬ್ಬರನ್ನು ಕೂಡ ಅದು ಯಾವುದೋ ಒಂದು ರೀತಿಯಲ್ಲಿ ಅದು ತನ್ನದೇ ಆದಂಥ ರೀತಿಯಲ್ಲಿ ಆ ಮನುಷ್ಯನನ್ನು ಕಾಡ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಸಾಲದಿಂದ ಮುಕ್ತಿಯನ್ನು ಕಾಣಬೇಕು ಅಥವಾ ಈ ಸಾಲವನ್ನು ನಾವು ಆದಷ್ಟು ಬೇಗ ತೀರಿಸಬೇಕು, ಇದಕ್ಕೊಂದು ಮಾರ್ಗ ಬೇಕು ಅಂತಕ್ಕಂಥ ಆ ಒಂದು ವ್ಯಕ್ತಿಗಳು ಇವತ್ತೇನು ಮಾಡ್ಬೋದು ಅಂದರೆ, ವಿಶೇಷವಾಗಿ ಇಂತಹ ಪರ್ವಕಾಲ ಸಿಗ್ತಕ್ಕಂಥದ್ದು ಅತ್ಯಂತ ವಿರಳ ದಿನಗಳು. ಇವತ್ತಿನ ದಿವಸ ಹೇಗೆ ನಾವು ದೀಪಾವಳಿಯ ಅಮಾವಾಸ್ಯೆಯನ್ನು ಎಷ್ಟು ಅದ್ಭುತವಾಗಿ ಆಚರಣೆಯನ್ನು ಮಾಡ್ತೀವೋ, ಅದೇ ರೀತಿಯಾಗಿ ಇವತ್ತಿನ ಈ ಅಮಾವಾಸ್ಯೆಯನ್ನು ಲಕ್ಷ್ಮೀ ಯೋಗಪ್ರದವಾಗಿರ್ತಕ್ಕಂಥ ಆ ಒಂದು ಶುಕ್ರವಾರದ ಅಮಾವಾಸ್ಯೆ ಅಂತ ಕರಿತೀವಿ. ಹಾಗಾದರೆ ಇವತ್ತು ನೀವು ಹೇಗೆ ಆ ಲಕ್ಷ್ಮಿಯನ್ನು ಇವತ್ತಿನ ಧನಮೂಲಂ ಇದಂ ಜಗತ್ತಂತೇಳಿ, ಈ ಜಗತ್ತೆಲ್ಲವೂ ಕೂಡ ಧನದ ಮೂಲದಲ್ಲಿದ್ದು ಇರೋದರಿಂದ ಆ ಧನವನ್ನು ವೃದ್ಧಿಸುವ ಸಲುವಾಗಿ ಯಾವುದೋ ಕೆಲಸ ಕಾರ್ಯಗಳು ನಿಂತೋಗಿರುತ್ತೆ, ಅಡೆತಡೆಗಳಾಗ್ತಾ ಇರ್ತಕ್ಕಂಥದ್ದು, ಯಾರೋ ಅದಕ್ಕೆ ತಡೆಯನ್ನು ಒಡ್ಡಿರ್ತಾರೆ. ಯಾವುದೋ ಕೆಲಸ ಕಾರ್ಯಗಳಾಗಬೇಕು, ಯಾವುದೋ ಗೌರ್ಮೆಂಟಿಂದ ಬರಬೇಕಾದಂಥ ಬಿಲ್ಲುಗಳಿರಬಹುದು, ಇನ್ಯಾವುದೋ ಕಾಂಟ್ರಾಕ್ಟ್ ಮಾಡಿರ್ತಕ್ಕಂಥ ಕೆಲಸದಲ್ಲಿರ್ಬೋದು. ಹೀಗೆ ಎಲ್ಲ ಅಡೆತಡೆಗಳಾಗ್ತಾ ಇದ್ದಂಥವ್ರು ಇವತ್ತಿನ ದಿವಸ ಈ ಸಾಯಂ ಸಂಧ್ಯಾ ಸಮಯದಲ್ಲಿ, ಅದರಲ್ಲೂ ಕೂಡ ಗೋಧೂಳಿ ಸಮಯದಲ್ಲಿ, ಇವತ್ತಿನ ವಿಶೇಷವಾದಂಥ ಸುಸಂದರ್ಭದಲ್ಲಿ ಗೋಧೂಳಿ ಸಮಯ 5:30ಯಿಂದ 6:45 ತನಕ ಇರತಕ್ಕಂಥದ್ದಾಗುತ್ತೆ. ಈ 5:30ಯಿಂದ 6:45 ತನಕ ಅಮ್ಮನವರನ್ನು ಒಂದು ಮಲ್ಲಿಗೆ ಹೂವು ಅಥವಾ ಬಿಡಿ ಹೂವು, ಯಾವುದಾದ್ರೂ ಆಗಲಿ ಬಿಡಿ ಹೂವು, ಇವತ್ತು ವೈಟ್ ಕಲರ್ ಇರ್ತಕ್ಕಂಥದ್ದು ಹೂವನ್ನು ತಗೊಂಡು ಕೈ ತುಂಬ ಪ್ರಾರ್ಥನೆ ಮಾಡಬೇಕು ಅಮ್ಮನವರನ್ನು. ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಹೊಸಲಲ್ಲಿ ನಮ್ಮದು, ಯಾಕೆಂದರೆ ನಮ್ಮ ಹೊಸಲಿಂದ ನಾವೆಲ್ಲ ಒಳಗಡೆ ಹೋಗ್ತೀವಿ, ಹೊರಗಡೆ ಬರ್ತೀವಿ. ಇವತ್ತು ಏನು ವಿಶೇಷತಪ್ಪ ಅಂದರೆ ಆ ಹೊಸಲಿಗೆ ನಾವು ದ್ವಾರ ಮಹಾಲಕ್ಷ್ಮಿ ಅಂತ ಕರಿತೀವಿ. ಆ ಹೊಸಲಲ್ಲಿ ಸಾಧ್ಯವಾದಷ್ಟು ಮಲ್ಲಿಗೆ ಹೂವು ಸಿಕ್ಕಿದ್ರೆ ಖಂಡಿತ ಅತ್ಯಂತ ಶೀಘ್ರವಾಗಿ ಶುಭ ಫಲ ಆಗುತ್ತೆ. ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಮಾಡಿ ಹೊಸಲಲ್ಲಿ ಈ ಕಡೆ ಆ ಕಡೆ ಆ ಮಲ್ಲಿಗೆ ಹೂವನ್ನು ಹಿಡ್ಕೊಂಡು ನಿಮ್ಮ ಎಲ್ಲ ಸಂಕಲ್ಪ, ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕಾಗಿದೆ ಇದೆಲ್ಲ ಸಂಕಲ್ಪವನ್ನು ಮಾಡಿ. ಯಾಕಂದರೆ ಮನೆ ಅಂತಕ್ಕಂಥದ್ದು ಒಂದು ದೇವಾಲಯ. ಹಾಗಾಗಿ ಆ ಮನೆಯನ್ನು ನಾವು ಇವತ್ತು ತಾಯಿಯಿಂದ ಬೆಳಗೋದ್ರಿಂದ ಆ ಮನೆ ಅತ್ಯಂತ ಶುಭಪ್ರದವಾದಂತಹ ನಂದಗೋಕುಲ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಬೆಳಿ ಹೂವನ್ನು ತಗೊಂಡು ಅಮ್ಮನವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಸಂಕಲ್ಪ ಏನೇನಿದೆ ಎಲ್ಲ ಹೇಳ್ಕೊಳ್ಳಿ. ಯಾಕಂದರೆ ಯಾರೋ ಒಬ್ರಿಗೆ ಗೊತ್ತಿಲ್ಲದಿರೋ ವ್ಯಕ್ತಿ ಹತ್ರನೇ ನಮ್ಮೆಲ್ಲ ಕಷ್ಟ ನಷ್ಟಗಳನ್ನು ಹೇಳ್ಕೊಳ್ಬೇಕಾದ್ರೆ ದೇವ್ರ ಹತ್ರ ಹೇಳ್ಕೊಳ್ತಕ್ಕಂಥದ್ರಲ್ಲಿ ಯಾವುದೇ ನಿಮಗೆ ಅದು ಸಣ್ಣ ಅನುಮಾನವೂ ಬೇಡ. ಹಾಗಾಗಿ ಇವತ್ತು ಆ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನ ಅಥವಾ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ಇವತ್ತು ಹೋಗಿ ಬನ್ನಿ, ಖಂಡಿತ ಶುಭವಾಗುತ್ತೆ. ನೀವು ಯಾವುದೇ ಇವತ್ತು ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅಮ್ಮನವರ ಸ್ವರೂಪ ಬಾಲಾ ತ್ರಿಪುರ ಸುಂದರಿಯರು ಅಂತೇಳಿ ನಾವು ಕರಿತೀವಿ. ಆ ಬಾಲಾ ತ್ರಿಪುರ ಸುಂದರಿಯರಿಗೆ ನೀವೇನಾದರೂ ಇವತ್ತು ಆ ಸುಂದರಿಯರನ್ನು ದೇವತಾ ಸ್ವರೂಪವೆಂದು ಭಾವಿಸಿ ಒಂದು ಸಣ್ಣ ಚಾಕ್ಲೇಟು ಅದು ಇದು ಕೊಟ್ಟು ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ.
ನಮ್ಮ ನೆರವೇರದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಯಾಕಂದರೆ ಅವರೆಲ್ಲ ಕನ್ನಿಕಾ ಸ್ವರೂಪರಾಗಿರ್ತಾರೆ. ಇವತ್ತು ನಿಮ್ಮ ಆ ಕಷ್ಟಗಳಿಗೆಲ್ಲದಕ್ಕೂ ಕೂಡ ಖಂಡಿತ ಪರಿಹಾರ ಸಿಗುತ್ತೆ. ಈ ಪರಿಹಾರದ ನಂತರ ಮನೆಯಲ್ಲಿ ಒಳಗಡೆ ಹೋಗಿ, ಹೊರಗಡೆ ಆ ಹೂವನ್ನು ಇಟ್ಟು ಒಳಗಡೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಗೆ ಪಂಚೋಪಚಾರ ಪೂಜಾದಿಗಳು ಅಥವಾ ಷೋಡಶೋಪಚಾರ ಪೂಜಾದಿಗಳನ್ನು ಮಾಡಿ ಖಂಡಿತ ನಿಮಗೆ ಅತ್ಯಂತ ಶೀಘ್ರವಾಗಿ ಇವತ್ತಿನಿಂದ ಬೇಕಾದರೆ ನೀವು ಗಮನಿಸಬಹುದು, ಈ ಒಂದು ನಿಮ್ಮ ಬದುಕಿನಲ್ಲಿ ಯಾವುದೋ ಒಂದು ಮ್ಯಾಜಿಕ್ ನಡೀತಕ್ಕಂಥ ಎಲ್ಲ ಆ ಒಂದು ಅವಕಾಶಗಳಿರುತ್ತೆ. ಮಾಡಿ ಒಳ್ಳೆಯದಾಗಲಿ. ಓಕೆ ಗುರೂಜಿ, ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಅಂದರೆ ಇವಾಗ ಏನು ಅಂತ ಅಂದರೆ ವಾಮಾಚಾರ ಅನ್ನೋ ಪದವನ್ನು ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ. ವಾಮಾಚಾರ ಆಯಿತು, ಅದರಿಂದ ಈ ರೀತಿ ಆಗ್ತಾ ಇದೆ ಅನ್ನೋ ಮಾತುಗಳನ್ನು ಕೂಡ ನಾವು ಕೇಳಿರ್ತೀವಿ. ಈ ವಾಮಾಚಾರ ಅಂದರೆ ಏನು, ಅಂದರೆ ಈ ವಾಮಾಚಾರ ಆಗಿದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಖಂಡಿತಪ್ಪ, ಇದು ಅದ್ಭುತವಾದಂಥ ಪ್ರಶ್ನೆ. ಯಾಕೆಂದರೆ ಇವತ್ತೇನಾಗ್ಬಿಟ್ಟಿದೆ, ನಾವು ಎಲ್ಲವೂ ಕೂಡ ಮಾರ್ಕೆಟ್ಮಯ ಆಗಿಬಿಟ್ಟಿದೆ. ಯಾವುದನ್ನು ತಗೊಂಡ್ರೂ ಕೂಡ ಅವ್ರು ಏನು ಮಾಡಬೇಕು, ಒಂದು ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿ. ಏನಂದ್ರೆ ದೇವರು ಅಂತಕ್ಕಂಥದ್ದು ನಮ್ಮ ಅಧೀನದಲ್ಲಿರ್ತಕ್ಕಂಥವನಲ್ಲ, ದೇವರ ಅಧೀನದಲ್ಲಿ ನಾವು ಇರ್ತಕ್ಕಂಥವ್ರು. ಅದನ್ನು ಗಮನಿಸಬೇಕು. ಯಾರೂ ಕೂಡ ದೇವರಿಗೆ ಇಲ್ಲಿ ಅತೀತರಲ್ಲ. ಆದರೆ ದೇವರನ್ನ ಒಲಿಸಿಕೊಳ್ಳುವಂತಹ ಒಂದು ಪದ್ಧತಿಯು ಉಂಟು. ಇದರಲ್ಲಿ ಗುರುಪದ್ಧತಿ ಅಂತ ಬರುತ್ತೆ. ಈ ಗುರುಪದ್ಧತಿಯಲ್ಲಿ ಏನು ಬರುತ್ತೆ, ಪೂರ್ವಾಮ್ನ, ದಕ್ಷಿಣಾಮ್ನ, ಪಶ್ಚಿಮಾಮ್ನ, ಉತ್ತರಾಮ್ನ ಮತ್ತು ಊರ್ಧ್ವಾಮ್ನ, ಅಧರಾಮ್ನ ಅಂತಕ್ಕಂಥ 6 ಯಾಮಗಳು ಇರತಕ್ಕಂಥದ್ದು ಇರುತ್ತೆ ಪದ್ಧತಿಯಲ್ಲಿ. ಏನಂದರೆ ಒಂದು ಈಗ ವಾಮಾಚಾರ ಹಾಗೆ ದಕ್ಷಿಣಾಚಾರ ಅಂತಕ್ಕಂಥ 2 ಪದ್ಧತಿಗಳಿರುತ್ತೆ. ಈ ವಾಮಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ತಂತ್ರದ ಮುಖಾಂತರವಾಗಿ, ಅದರಲ್ಲಿ ವಾಮಾಚಾರಿಗಳು ಯಾವುದೇ ಕಾರಣಕ್ಕೂ ದಕ್ಷಿಣಾಚಾರ ಪೂಜೆಯನ್ನು ಮಾಡಬಾರದು, ದಕ್ಷಿಣಾಚಾರವನ್ನು ಮಾಡುವಂಥವರು ವಾಮಾಚಾರದ ಪೂಜೆಯನ್ನು ಮಾಡಬಾರದು ಅಂತೇಳಿ ಸಪ್ತಸತಿಯಲ್ಲಿ ಸಾಕ್ಷಾತ್ ದುರ್ಗೆಯೇ ಅಮ್ಮ ಚಂಡಿಯೇ ಇದರಲ್ಲಿ ಹೇಳಿರ್ತಕ್ಕಂಥದ್ದಿದೆ. ಹಾಗಾಗಿ ಅಮ್ಮನವರನ್ನು ಆರಾಧನೆ ಮಾಡಬೇಕಾದ್ರೆ ವಾಮಾಚಾರ ದಕ್ಷಿಣಾಚಾರ ಅಂತಕ್ಕಂಥದ್ದು, ಇವತ್ತು ದಕ್ಷಿಣಾಚಾರ ಪೂಜೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದೇ. ಹಾಗೆ ಆ ಒಂದು ದಕ್ಷಿಣಾಚಾರಕ್ಕೆ ಸಮೇತವಾಗಿ ಅದರ ಸರಿಸಮಾನವಾಗಿ ವಾಮಾಚಾರದ ಪೂಜೆಗಳು ಇರ್ತಕ್ಕಂಥದ್ದು ಇದೆ. ಆದರೆ ಅದು ಗೌಪ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಎದುರುಗಡೆ ಬಂದು ನಿಂತ್ಕೊಂಡು ಪೂಜೆ ಮಾಡಿ ವಾಮಾಚಾರ ಮಾಡಿದ್ದೀವಿ ಅಂತಕ್ಕಂಥದ್ದಲ್ಲ. ಇದೇನಾಗಿದೆ, ಜನಗಳ ಮಧ್ಯದಲ್ಲೂ ಕೂಡ ಈ ಒಂದು ವಾಮಾಚಾರ ಅಂತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಭಯ ಹುಟ್ಟಿಸ್ಬಿಟ್ಟಿದೆ. ಖಂಡಿತ ಭಯ ಅಲ್ಲ. ಹೇಗೆ ನಾವು ದೇವರನ್ನು ದಕ್ಷಿಣಾಚಾರದಲ್ಲಿ ಆರಾಧನೆ ಮಾಡ್ತೀವಿ, ಅದರಲ್ಲೂ ಕೂಡ ಭೈರವ ತಂತ್ರ ಅಂತಕ್ಕಂಥದ್ದಿದೆ, ಉಡ್ಡೀಶ ತಂತ್ರ ಅಂತಕ್ಕಂಥದ್ದಿದೆ, ಕೌಲಾಚಾರ ಶಾಕ್ತದಲ್ಲಿ ಬರ್ತಕ್ಕಂಥದ್ದು. ನಾನೂ ಕೂಡ ಅಮ್ಮನವರ ಆರಾಧಕನಾಗಿರೋದ್ರಿಂದ ಕಾಮಾಖ್ಯ ನಾವು ಅಸ್ಸಾಮಲ್ಲಿ ನಾವು ಕೇಳಿರ್ತೀವಿ, ನೀವೆಲ್ಲ ಕೇಳಿರ್ತೀರಾ. ಅಲ್ಲಿ ದಕ್ಷಿಣಾಚಾರದಲ್ಲಿ ಎಷ್ಟು ಪೂಜೆಗಳು ನಡೆಯುತ್ತೋ ಅಷ್ಟೇ ವಾಮಾಚಾರದಲ್ಲೂ ಪೂಜೆಗಳು ನಡೆಯುತ್ತೆ. ನಾನು ಕಂಡ ಮಾತ್ರಕ್ಕೆ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕೊಳ್ಳೇಗಾಲ ಅಂತ ಕರಿತೀವಿ. ಮಿಕ್ಕಿದ್ರೆ ಕೇರಳದಲ್ಲೆಲ್ಲ ಇರತಕ್ಕಂಥದ್ದು ಅದು ರಾಮೇಶ್ವರ ಪದ್ಧತಿ. ನನಗೂ ಆ ದೀಕ್ಷೆಯೂ ಇದೆ, ರಾಮೇಶ್ವರ ದೀಕ್ಷೆಯೂ ಇದೆ, ನನಗೆ ಕಾಮಾಖ್ಯ ದೀಕ್ಷೆಯೂ ಇದೆ. ಹಾಗಾಗಿ ಆ ಪೂಜೆಯನ್ನು ಎಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿ ಮಾಡುವಂತಹ ಆ ಅರ್ಚಕರು ಅಥವಾ ಆ ಒಬ್ಬ ಜ್ಯೋತಿಷ್ಯರು, ಆ ಒಬ್ಬ ಸಾಧಕರು, ಅವ್ರಿಗಿರ್ತಕ್ಕಂಥ ಒಂದು ಮನಸ್ಥಿತಿ ಇರಬೇಕಾಗಿರುತ್ತೆ. ಆದರೆ ಈ ವಾಮಾಚಾರ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರನ್ನು ಕೂಡ ಹೇಗೆ ಮಾಡಿಬಿಟ್ಟಿದೆ ಅಂದರೆ, ಪ್ರತಿನಿತ್ಯವೂ ಒಬ್ಬ ಸಣ್ಣ ಹುಡುಗನ ಕೇಳಿದ್ರೆ ಯಾಕೋ ನನಗೆ ಮನಸ್ಸೇ ಸರಿ ಇಲ್ಲ, ಏನೋ ನನ್ನ ಮೇಲೆ ಪ್ರಯೋಗ ಆಗಿಬಿಟ್ಟಿದೆ ಅಂದರೆ ವೃತ್ತಿರಂಗದಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಯಾರೂ ಕೂಡ ಇವತ್ತು, ಯಾಕೆಂದರೆ ಈ ನಾವು ಪ್ರತಿಶತ ನೋಡಿದಾಗ 90 ಜನ ವಾಮಾಚಾರ ಆಗಿದೆ ಅಂತ ಆಲೋಚನೆ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಹೌದು. ಈ 90 ಜನಕ್ಕೆ ಎಷ್ಟು ಜನ ಇದ್ದಾರೆ ಮಾಡತಕ್ಕಂಥವ್ರು ಅಲ್ವಾ? ಅಂದರೆ 90 ಜನ ಅವ್ರ ಹತ್ರ ನಿಂತ್ಕೊಂಡಿರ್ತಾರ. ಆದರೆ ಇದೇನಾಗಿದೆ, ಕಪೋಕಲ್ಪಿತವಾಗಿ ಕೆಲವು ಏನೋ ನಮಗೆ ಗ್ರಹಗಳ ಆ ಒಂದು ಸಮಯದಲ್ಲಿ ಪಾಪಗ್ರಹಗಳ ದಶಾಕಾಲಗಳು ನಡೀತಾ ಇದ್ದಾಗಲೂ ಅಥವಾ ಅಸ್ತಗ್ರಹಗಳ ಒಂದು ದಶಾಕಾಲ ನಡೀತಾ ಇದ್ದಾಗಲೂ ಕೂಡ ಸ್ವಲ್ಪ ನಮಗೆ ಮಾನಸಿಕವಾಗಿರ್ತಕ್ಕಂಥ, ಯಾಕೆಂದರೆ ಮನಕಾರಕನಾಗಿರ್ತಕ್ಕಂಥ ಚಂದ್ರನು ಜೊತೆಗೆ ಕೇತು ಮತ್ತು ಕುಜನೇನಾದರೂ ಸಂಯೋಜನೆ ಬಂದಾಗ ಅಥವಾ ಶನಿ ಬಂದಾಗ ಏನಾಗುತ್ತೆ, ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಈಗ ಒಂದು ವೇಳೆ ಚಂದ್ರ ಮತ್ತು ನಾವು ಶಶಿಮಂಗಳ ಯೋಗ ಅಂತ ಕರಿತೀವಿ, ಅವ್ರೇನಾದ್ರೂ ಜಾತಕದಲ್ಲಿ ನೀಚರಾಗಿದ್ದಾಗಲೂ, ಚಂದ್ರ ಯಾಕಂದ್ರೆ ನೀಚಕತ್ವ ಇಲ್ಲ, ಸೊ ಆದರೂ ಕೂಡ ಚಂದ್ರನು ಒಂದು ಸಂದರ್ಭದಲ್ಲಿ, ಯಾಕೆಂದ್ರೆ ವೃಶ್ಚಿಕ ರಾಶಿಯಲ್ಲಿ ನೀಚನಾದಾಗ ಅವನು ನಾವು ಇವಾಗ ಚಂದ್ರಾಷ್ಟಮ ದೋಷ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ದಶಾಕಾಲಗಳು ನಡೀತಾ ಇದ್ದಾಗ ಮಾನಸಿಕವಾದಂಥ ಒತ್ತಡಗಳು ಹೆಚ್ಚಿರುತ್ತೆ. ಈಗ ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥವನು ಚಂದ್ರನಾಗಿರೋದ್ರಿಂದ ಆ ಚಂದ್ರ ಏನು ಮಾಡ್ತಾನೆ, ಮನಸ್ಸನ್ನು ನಮಗೆ ದಿಕ್ತಪ್ಪಿಸ್ತಾ ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾನೆ. ಹೌದು. ನಾವು ಅದನ್ನೇ
ಕೂಲಂಕುಷವಾಗಿ ಆಲೋಚನೆ ಮಾಡಬೇಕಾದದ್ದು ಏನಪ್ಪ ಅಂದರೆ ಆಗಿದೆಯಾ ಇಲ್ಲ ಅಂತಕ್ಕಂಥ ತಿಳ್ಕೊಬೇಕು. ಮೊದಲನೇದಾಗಿ ನಮಗೆ ಕೆಲವು ಸಿಂಪ್ಟಮ್ಸ್ ಬಂದ್ಬಿಡುತ್ತೆ. ಏನೇ ಇವಾಗ ಕೆಲವರಿಗೆ ಕೆಟ್ಟ ಕನಸು ಬೀಳ್ತಾ ಇರುತ್ತೆ, ಸಾಕಷ್ಟು ದಿನಗಳಿಂದ ಕೆಟ್ಟ ಕನಸು ಬೀಳ್ತಾ ಇರ್ತಕ್ಕಂಥದ್ದಾಗುತ್ತೆ. ಇದನ್ನೇ ಅವ್ರೇನು ಮಾಡ್ತಾರೆ, ಯಾಕೋ ಕೆಟ್ಟ ಕನಸು ಬೀಳ್ತಾ ಇದೆ ಅಂದರೆ ಮನಸ್ಸಿಗೆ ಫಸ್ಟ್ ನಾವು ಅದನ್ನು ತಗೊಂಡೋಗಿ ಮನಸ್ಸಿನಲ್ಲಿ ಹಾಕ್ಬಿಡ್ತೀವಿ. ಆಗಿದೆ ಆಗಿದೆ ಆಗಿದೆ, ಏನೋ ಆಗ್ತಾ ಇದೆ ಏನೋ ಆಗ್ತಾ ಇದೆ. ನಿಮ್ಗೆ ಏನೋ ಆಗೋದಕ್ಕಿಂತ ಮುಂಚೆನೇ ನೀವೇ ಆಲೋಚನೆ ಮಾಡಿಬಿಡ್ತೀರಾ ಏನೋ ನನಗಾಗಿದೆ ಅಂತಕ್ಕಂಥದ್ದು. ಅದು ಅನ್ಯಥಾ ಖಂಡಿತ ತಪ್ಪದು. ಹಾಗಾಗಿ ಏನಾದರೂ ಕೂಡ ನೋಡಿ, ಇಲ್ಲಿ ವಾಮಾಚಾರ ಎಷ್ಟು ಪ್ರಬಲವಾಗಿ ನಮಗಾಗಿದೆಯೋ ಅಷ್ಟೇ ಪ್ರಬಲವಾಗಿ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿಯು ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಚಿಂತಿಸುವ ಅಗತ್ಯ ಇಲ್ಲ. ಏನೇ ಬಂದರೂ ಕೂಡ ಭಗವಂತನ ರಕ್ಷಣೆ ಇದ್ದಾಗ, ನಾನು ಆಗಲೇ ಹೇಳಿದಾಗೆ ಈ ವಾಮಾಚಾರ ಅಂತಕ್ಕಂಥದ್ದು ಉತ್ತರಾಚಾರ ಮತ್ತು ದಕ್ಷಿಣಾಚಾರಕ್ಕೆ ಹೊರತುಪಡಿಸಿ ಇನ್ನು 4 ಆಮ್ನಾಚಾರಗಳಲ್ಲಿ ಈ ಎರಡನ್ನು ಕೂಡ ಡಿವೈಡ್ ಮಾಡ್ತೀವಿ. ಈ ಎರಡನ್ನು ಡಿವೈಡ್ ಮಾಡಿ ಅಲ್ಲಿ ಕೌಲಾಚಾರ ಬರುತ್ತೆ. ವಾಮಾಚಾರಕ್ಕೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಕೌಲಾಚಾರ ಪದ್ಧತಿ. ಅದರಲ್ಲಿ ಏನಪ್ಪ ಅಂದರೆ ಮಧ್ಯಮಾಂಸ, ಮೈಥುನ ಮತ್ತು ಮೀನ, ಮುದ್ರಾ ಅಂತಕ್ಕಂಥದ್ದು ಪಂಚಮಕಾರಗಳಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಈ ಪಂಚಮಕಾರಗಳು ಯಾಕೆಂದರೆ ವಾಮಾಚಾರ ಅಂತಕ್ಕಂಥದ್ದು, ಈಗ ನಮ್ಮ ಮನೆಯಲ್ಲಿ ಒಬ್ರು ಯಾರಿಗೋ ದೃಷ್ಟಿ ಆಗಿದೆ ಅಂದರೆ ತಕ್ಷಣಕ್ಕೆ ಉಪ್ಪನ್ನು ಇಳಿ ತೆಗೆದು ಹಾಕ್ತೀವಿ. ಅದು ಅಥವಾ ಒಂದು ಎಂಚಿನ ಕಡ್ಡಿ ತಗೊಂಡು ಅದನ್ನು ಇಳಿ ತೆಗೆದು ಬೆಂಕಿ ಹಾಕಿ ಹೊರಗಡೆ ಹಾಕ್ತೀವಿ. ಇದೆಲ್ಲ ಒಂದು ಮೆಣಸಿನಕಾಯಿ ತೆಗೆದು ಹೊರಗಡೆ ಹಾಕ್ತೀವಿ. ಇದೆಲ್ಲ ಏನಂದರೆ ತಂತ್ರ ಅಂತಕ್ಕಂಥದ್ದು ಕೇವಲ ಮನುಷ್ಯನಿಗೆ ಒಂದು ಎಕ್ವಿಪ್ಮೆಂಟ್ಸ್ ಇದ್ದಾಗೆ. ಅದನ್ನು ಯಾರು ಈಗ ನಿಂಬೆ, ಜಂಬೀರ ಫಲ ಪ್ರಯೋಗ, ಪುತ್ತಲಿಕ, ಆಭಿಚಾರ, ಕೃತ್ರಿಮ ದೋಷಗಳು ಅಂತ ಕರಿತೀವಿ ನಾವು. ಭಸ್ಮ ಪ್ರಯೋಗ, ನಖ ಪ್ರಯೋಗ, ಕೇಶ ಪ್ರಯೋಗ, ಹೀಗೆ ಕೂದಲಿನಿಂದ ಪ್ರಯೋಗ ಮಾಡೋದು ಇದೆಲ್ಲ ಇದೆ, ಇಲ್ಲ ಅಂತಲ್ಲ. ಬಟ್ ಅಂತ ಮಾಡ್ತಕ್ಕಂಥ ಮಹನೀಯರು ನನಗೆ ತಿಳಿದ ಮಟ್ಟಕ್ಕೆ ನಿಮಗೆ ಮಯಾಂಗ್ ಅಂತ ನಮ್ಮ ಅಸ್ಸಾಂನಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ. ಅದು ಬಿಟ್ಟರೆ ನಮ್ಮ ಯಾವತ್ತು ಭಾರತಕ್ಕಿಂತ ಅತಿ ಮುಖ್ಯವಾಗಿ ನಾವು ಸೌತ್ ಆಫ್ರಿಕಾದಲ್ಲಿ ಕಾಣ್ಬೋದು ಇದನ್ನು. ಅಲ್ಲಿ ವಿಪರೀತವಾಗಿರ್ತಕ್ಕಂಥ ಮೋಡಿ ವಿದ್ಯೆ ಅಂತಕ್ಕಂಥದ್ದು ಮಾಡ್ತಾರೆ. ನಮ್ಮ ಕೊಳ್ಳೇಗಾಲದಲ್ಲೂ ಕೂಡ ಹಿಂದೆ ಒಂದಷ್ಟು ಮಹಾಪುರುಷರಿದ್ದರು, ಅವರೆಲ್ಲ ಮೋಡಿ ವಿದ್ಯೆಯಲ್ಲಿ ತುಂಬ ಪ್ರಚಲಿತದಲ್ಲಿದ್ದಂಥವರಿದ್ದರು. ಹೀಗೇನಾಗಿದೆ, 10% ವಿದ್ಯೆ ಇದ್ದರೆ 90% ಅದನ್ನು ಇವರೇನು ಮಾಡ್ತಿದ್ದಾರೆ, ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು. ನಾನು ಏನು ಹೇಳ್ತಾ ಇದ್ದೇನೆ ಅದ್ರ ಏನಾಗ್ತಿದೆ, ಅವರವರು ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತೇಳಿ ಎಲ್ಲ ಕೂಡ ಇದನ್ನೇನಾದ್ರೂ ದಿಕ್ ತಪ್ಪಿಸ್ತಾ ಇರ್ತಾರೆ. ಮಾಡಿರ್ತಕ್ಕಂಥದ್ದು ಇಜೆ ಯಾರು ಮಾಡ್ತಾರೆ ಅಂದರೆ ಇದಕ್ಕೆ ಸಾಧಕರಿಂದ ಮಾತ್ರ ಸಾಧ್ಯ. ಎಲ್ಲೋ ಇಲ್ಲಿ ಕೂತ್ಕೊಂಡು ನಿಂಬೆಹಣ್ಣು ಇಟ್ಕೊಂಡು ಕೈಲಿ ಇಟ್ಕೊಂಡಿದ್ದ ತಕ್ಷಣ ನಿಂಬೆಹಣ್ಣಿಗೆ ಅದನ್ನು ಗ್ರಹಿಸುವಂಥ ಶಕ್ತಿ ಇದೆ ಹೊರತು ಮಂತ್ರ ಅಂದರೆ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೈವತ ಅಂತೇಳಿ ಮಂತ್ರಕ್ಕಷ್ಟು ಮಹತ್ವ ಇದೆ. ಆ ಮಂತ್ರವನ್ನು ಅದರಲ್ಲೂ ಕೂಡ ನಾನು ಹೇಳಿದ್ದಲ್ವ, ಈಗ ಈ ಶಾಕಾಹಾರಿಗಳು ಯಾವುದೇ ಕಾರಣಕ್ಕೂ ಕೂಡ ವಾಮಾಚಾರದ ಪೂಜೆಗಳನ್ನು ಮಾಡಲೇಬಾರದು ಅಂತೇಳಿ ಸಪ್ತಸತಿಯಲ್ಲೇ ಹೇಳಿದ್ದಾಳೆ ಅಮ್ಮ. ಸೊ ಮಾಡಿದಾಗ ಅದು ಫಲ ನಿಷ್ಫಲ ಆಗುತ್ತೆ. ಆದರೆ ದೀಕ್ಷೆ ತಗೊಂಡು ಅದನ್ನು ಅನುಷ್ಠಾನದಲ್ಲಿ ಇಟ್ಕೊಂಡು ನಾವೇನಂದ್ರೆ ಅದನ್ನು ವಿಮೋಚನೆ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಉಪಕಾರ ಮಾಡಿದ್ವಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ಹಲೋ ನಮಸ್ತೆ ಮಾ, ತಮ್ಮ ಹೆಸರು? ಕಸ್ತೂರಿ ಅಂತ ಮೇಡಮ್ ನನ್ನ ಹೆಸರು. ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ನಮ್ದು ಬಿಜಾಪುರ ಪ್ರಾಪರ್, ನಾವಿಲ್ಲಿ ಮೈಸೂರು ಹತ್ರ KR ನಗರದಲ್ಲಿ ಇರೋದು. ಹೌದಾ? ಓಕೆ, 1 ರಿಂದ 30 ಒಂದು ಸಂಖ್ಯೆ ಹೇಳ್ಬೋದಾ? 6 ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ, ಹೇಗಿದ್ದೀರಾ? ಕೇಳಿಸ್ತಾ ಇದೆಯಮ್ಮ ಧ್ವನಿ? ಓಕೆ, ಕಾಲ್ ಕಟ್ ಆಗಿದೆ ಅನಿಸುತ್ತೆ. ಮತ್ತೊಬ್ಬರು ಶೈಲಾ ಅಂತ ರೆಡಿ ಇದ್ದಾರೆ. ನಮಸ್ತೆ ಮಾ. ಹಲೋ ಶೈಲಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕಾಲ್ ಕಟ್ ಆಗಿದೆ ಅನಿಸುತ್ತೆ ಗುರೂಜಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಿ. ಆದಷ್ಟು TV ವಾಲ್ಯೂಮನ್ನು ಕಡಿಮೆ ಮಾಡಿ, ಜೊತೆಗೆ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ಮಾತನಾಡೋದ್ರಿಂದ ಗುರೂಜಿ ನಿಮಗೆ ಏನು ಸಲಹೆ ಕೊಡ್ತಾರೆ ಅನ್ನೋದು ನಿಮಗೂ ಕೂಡ ಸ್ಪಷ್ಟವಾಗಿ ಕೇಳಿಸುತ್ತೆ. ಮತ್ತೊಂದು ಇವತ್ತಿನ ವಿಶೇಷತೆ ಏನು ಅಂತ ಅಂದರೆ, ಇವತ್ತು ಶುಭ ಶುಕ್ರವಾರ, ಜೊತೆಗೆ ಅಮಾವಾಸ್ಯೆ. ಇವತ್ತು ಸಪ್ತಶ್ರೀಗಳ ಪೂರ್ಣ ಪುಷ್ಕರ ಸಿದ್ಧಕ್ಷೇತ್ರ ಕೆಂಪಾಪುರ ಬೆಂಗಳೂರಿನಲ್ಲಿ ಗುರೂಜಿ ವತಿಯಿಂದ ಅಂದರೆ ವಿಶ್ವ ಕಲ್ಯಾಣಕ್ಕಾಗಿ ಗುರುಗಳು ಒಂದು ಹನುಮ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಬೇಕಾದರೂ ಭಾಗಿಯಾಗಬಹುದು. ಆಸಕ್ತಿ ಇರುವವರು ಈ ಹೋಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಅಂದರೆ ಅಡ್ರೆಸ್ ಯಾವುದು ಅಂತ ಅಂದರೆ ಸಪ್ತರ್ಷಿಗಳ ಪೂರ್ಣ ಪುಷ್ಕರ ಸಿದ್ಧಕ್ಷೇತ್ರ ಕೆಂಪಾಪುರ ಬೆಂಗಳೂರು. ಇಲ್ಲಿ ಒಂದು ಹನುಮ ಪ್ರತ್ಯಂಗಿರ ಹೋಮವನ್ನು ಗುರೂಜಿ ಕಡೆಯಿಂದ ನಡೆಸ್ತಾ ಇದ್ದಾರೆ. ಯಾರು ಬೇಕಾದರೂ
ಬೇಕಾದರೂ ಅಂದರೆ ಆಸಕ್ತಿ ಇರೋರು ಯಾರು ಬೇಕಾದರೂ ಕೂಡ ಈ ಹೋಮದಲ್ಲಿ ಪಾಲ್ಗೊಳ್ಳಬಹುದು. ಗುರೂಜಿ, ನಾವು ಆಗಲೇ ಮಾತನಾಡ್ತಾ ಇದ್ವಿ ಅಂತ ಅಂದರೆ ವಾಮಾಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ವಾಮಾಚಾರ ಆಗ್ತಾ ಇದೆ ಅಂತ ಗೊತ್ತಾದಾಗ ಕೆಲವೊಂದಷ್ಟು ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಿದ್ವಿ. ಸಿಂಪ್ಟಮ್ಸ್ ಬರುತ್ತೆ ಅಂತ ಗೊತ್ತಿದ್ರೂ ಎಚ್ಚರ ವಹಿಸುವಂಥ ಅವಕಾಶ ಇದ್ರೂ ಕೆಲವೊಂದಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಖಂಡಿತ ಅಪ್ಪ. ಯಾಕೆಂದರೆ ಸಾಮೂಹಿಕವಾಗಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಕ್ಷೇತ್ರಕ್ಕೆ ಅಮ್ಮನವರ ಸನ್ನಿಧಾನಕ್ಕೆ ಹೋಗ್ತೀವಿ, ಅಲ್ಲೇನೋ ಒಂದು ತೆಂಗಿನಕಾಯಿ ಕೊಡ್ತಾರೆ, ತಡೆ ಹೊಡಿತಾರೆ, ಒಂದು ನಿಂಬೆಹಣ್ಣು ಹಿಟ್ಟು ಇದು ಮಾಡ್ತಾರೆ, ಮೊಟ್ಟೆ ಇಟ್ಟು ಹೊಡಿತಾರೆ. ಇದೆಲ್ಲ ಅದು ಅಲ್ಪಕಾಲಕ್ಕೆ ಮಾತ್ರ ನಮ್ಗೆ ಅದು ಪರಿಹಾರಗಳು ಕಾಣುತ್ತೆ ಹೊರತು ಅದು ದೀರ್ಘವಾಗಿ ಪರಿಹಾರಗಳಾಗಲ್ಲ. ಮೇಲಾಗಿ ಏನಪ್ಪ ಅಂದರೆ ಇವತ್ತು ಸಹಜವಾಗಿ ಎಲ್ಲರ ಮನಸ್ಥಿತಿಗಳು ಏನಿದ್ದಾವೋ ನಾವು ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತಕ್ಕಂಥ ಧಾವಂತಕ್ಕಿಂತ ಇನ್ನೊಬ್ಬರು ಬದುಕ್ತಾ ಇದ್ದಾರೆ ಅಂತಕ್ಕಂಥ ಮನಸ್ಥಿತಿ, ಅಂದರೆ ಅದನ್ನು ಅವ್ರಿಗೆ ಅದು ತಪ್ಪು ಅಂತಕ್ಕಂಥದ್ದಲ್ಲ. ಈಗ ಯಾರೋ ಒಬ್ರು ನಮ್ಮ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿರೋರು ಒಂದು ಒಳ್ಳೆ ಕಾರ್ ತಗೊಂಡ್ರಂದ್ರೆ ಅವ್ರು ತಗೊಂಡ್ರು ನಾವು ತಗೊಳ್ಳಿಲ್ಲ ಅಂತಕ್ಕಂಥ ಮನಸ್ಥಿತಿ ಬರೋದು ಸಹಜ. ಒಬ್ಬ ಆಟವಾಡುವ ಹುಡುಗನಿಗೂ ಕೂಡ ಒಂದು ಸಿಹಿ ಪದಾರ್ಥನ ತಿಂಡಿ ಕೊಟ್ಟಾಗ ಅಯ್ಯೋ ಅವನು ತಿಂತ ನನಗೂ ಕೊಟ್ಟಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಆ ಭಾವನೆ ನಮ್ಗೆ ಅಲ್ಲಿಂದಲೇ ಹುಟ್ಟುತ್ತೆ. ಮನುಷ್ಯ ಅಂದಮೇಲೆ ಅದು ಆಸೆಗಳು ಅಪೇಕ್ಷೆಗಳು ಇರ್ತಕ್ಕಂಥದ್ದು ಸಹಜವಾದದ್ದು. ಆದರೆ ಈ ಒಂದು ಪರಿಹಾರಗಳನ್ನು ಅಥವಾ ಈ ಥರ ಸಿಂಪ್ಟಮ್ಸ್ ಇದೆ ಅಂತಕ್ಕಂಥದ್ದು, ಯಾಕಂದರೆ ಮನಸ್ಸು ನಾನು ಆಗಲೇ ಹೇಳಿದೆ, ಮೂಲ ಇದಕ್ಕೇನಾದರೂ ಗೋಚಾರದಲ್ಲಿ ಏನಾದರೂ ಗ್ರಹಗಳ ತೊಂದರೆಗಳಿದ್ದಾಗಲೂ ಕೂಡ ಇದು ಈ ರೀತಿಯಾದಂಥ ಪ್ರಭಾವವನ್ನು ಬೀರ್ತಾ ಇರ್ತಕ್ಕಂಥದ್ದಾಗುತ್ತೆ. ಅದೊಂದು ಮಾತ್ರಕ್ಕೆ ನಾವು ವಾಮಾಚಾರ ಆಗಿದೆ ಅಂತಕ್ಕಂಥದ್ದಲ್ಲ. ವಾಮಾಚಾರ ಆಗಿದ್ದಾಗ, ಯಾಕೆಂದರೆ ನನ್ನ ಒಂದು ಅನುಭವದಲ್ಲಿ ಸಾಕಷ್ಟು ಪರಿಹಾರಗಳಾಗಿದ್ದಾವೆ, ಸಾಕಷ್ಟು ರೀತಿಯಲ್ಲಿ ತೊಂದರೆಗಳನ್ನು ಅದನ್ನು ನಾವು ಕಂಡು ಇದ್ದೀವಿ, ಅದನ್ನು ಪರಿಹಾರವನ್ನು ಕೂಡ ಮಾಡಿಕೊಟ್ಟಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಅದು ನಿಜವಾಗಿ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದು ತಿಳ್ಕೊಳ್ಬೇಕಾದದ್ದೇ ಮೂಲ ಜ್ಯೋತಿಷಿಗಳಿಗೆ ಬೇಕಾಗಿರ್ತಕ್ಕಂಥ ಅರಿವು. ಅದ್ರ ಜೊತೆಗೆ ಜ್ಯೋತಿಷಿಗೆ ಇರಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ಅಮ್ಮನವರ ಉಪಾಸನ ಸಾಧನೆ ಇರಬೇಕು. ಆಗ ಮಾತ್ರ ಈ ಥರದ್ದನ್ನೆಲ್ಲ ಕೂಡ ನಿವೃತ್ತಿ ಮಾಡಲಿಕ್ಕೆ ಆಗುತ್ತೆ ಹೊರತು, ಯಾಕೆಂದರೆ ಇದು ಗುಪ್ತವಾಗಿ ನಡೆಯತಕ್ಕಂಥದ್ದು. ಈಗ ದಕ್ಷಿಣಾಚಾರ ಅಂದರೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ವಿ ಅಂದರೆ ಸಾತ್ವಿಕವಾಗಿ ಎಲ್ಲ ಪೂಜೆಗಳೆಲ್ಲ ಸಾತ್ವಿಕವಾಗಿ ನಡೆಯತಕ್ಕಂಥ ಎಲ್ಲ ಪೂಜಾದಿಗಳು ಕೂಡ ಮುಖ್ಯವಾಗಿ ನಮಗೆ ಒಂದು ಸಾತ್ವಿಕವಾಗಿ ಪೂಜೆ ನಡೆಯತಕ್ಕಂಥದ್ದಾಗುತ್ತೆ. ಅದು ಎಲ್ರಿಗೂ ಗೊತ್ತಿರುತ್ತೆ. ಸುದರ್ಶನ ಹೋಮ ಮಾಡಿದ್ವಿ, ಸುದರ್ಶನೆಯಲ್ಲಿ ತಂತ್ರದಲ್ಲೂ ಮಾಡ್ತಕ್ಕಂಥದ್ದಿದೆ, ವಾಮಾಚಾರದಲ್ಲೂ ಕೂಡ ಸುದರ್ಶನ ಆರಾಧನೆ ಇದೆ, ಹಾಗೆ ದಕ್ಷಿಣಾಚಾರದಲ್ಲಿದೆ. ಅಂದರೆ ಉಚ್ಚಾಟನ ಮಂತ್ರಗಳು ಅಂತಕ್ಕಂಥದ್ದು, ಅದೇ ಉಚ್ಚಾಟನ ಮಂತ್ರಗಳ ದಕ್ಷಿಣಾಚಾರದಲ್ಲಿಟ್ಟು ಪೂಜೆ ಮಾಡಿದ್ರೆ ಅದು ಫಲ ಸಿಗಲ್ಲ. ಯಾಕಂದ್ರೆ ಉಚ್ಚಾಟನ ಮಂತ್ರಗಳನ್ನು ನೀವು ವಾಮಾಚಾರದಲ್ಲಿ ಮಾಡಿದ್ರೆ ಮಾತ್ರ ಅದಕ್ಕೆ ಫಲ. ಅದೇ ದಕ್ಷಿಣಾಚಾರದ ಮಂತ್ರಗಳನ್ನು ತಗೊಂಡೋಗಿ ಯಾವುದೋ ಸ್ತೋತ್ರವನ್ನು ತಗೊಂಡೋಗಿ ಉಚ್ಚಾಟನ ಮಂತ್ರದಲ್ಲಿ ಮಾಡಿದ್ರೆ ಖಂಡಿತ ವರ್ಕೌಟ್ ಆಗಲ್ಲ. ಇದು ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಂಥ ಸತ್ಯ. ದಕ್ಷಿಣಾಚಾರದಲ್ಲಿ ಮಾಡುವಂತಹ ಪೂಜೆಯನ್ನು ಸಾತ್ವಿಕವಾಗಿ ಹಣ್ಣು ಹಂಪಲಾದಿಗಳನ್ನು ದೇವರಿಗೆ ನೈವೇದ್ಯ ಕೊಟ್ಟು, ದೇವರಿಗೆ ನಾವು ಸಿಹಿ ಪದಾರ್ಥಗಳನ್ನು ನೈವೇದ್ಯ ಕೊಟ್ಟು ಮಾಡ್ತೀವಿ. ಆದರೆ ದಕ್ಷಿಣಾಚಾರದಲ್ಲಿ ಮಾಡುವಂತಹ ಪೂಜೆಯನ್ನು ವಾಮಾಚಾರದಲ್ಲಿ ಏನು ಮಾಡ್ತೀವಿ, ಮೊದಲನೇದಾಗಿ ಅಲ್ಲಿ ಕೊಡ್ತಕ್ಕಂಥದ್ದೇ ಹವಿಸ್ ಏನಪ್ಪ ಅಂದರೆ ಅದು ಮದ್ಯ, ಮಾಂಸ, ಮತ್ತು ಮುದ್ರ, ಮೈಥುನ, ಮೀನು. ಈ ಮೀನನ್ನು ಕೂಡ ಬದುಕಿರ್ತಕ್ಕಂಥ ಮೀನನ್ನೇ ಅಲ್ಲಿ ಆಹುತಿ ಕೊಟ್ಟು ಅದರಲ್ಲೂ ಕೂಡ ಪೂಜೆ ಮಾಡ್ತಕ್ಕಂಥ ವಿಧಾನಗಳಿದ್ದಾವೆ. ಅದು ಸಾಕಷ್ಟು ನಮಗೆ ಉತ್ತರ ಭಾರತದಲ್ಲಿ ಸಾಕಷ್ಟು ಸ್ಥಳಗಳಿರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ಅದಕ್ಕೊಂದು, ಯಾಕೆಂದರೆ ಮೌಢ್ಯತೆ ಅಂತಕ್ಕಂಥ ನಮ್ಮ ಕಾನೂನಲ್ಲೂ ಕೂಡ ಅದಕ್ಕೆ ಅವಕಾಶ ಇಲ್ಲ. ಆದರೆ ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ನಾನಾ ಆರಾಧನೆ ಮಾಡ್ತಕ್ಕಂಥ ಕಾಮಾಖ್ಯ ದೇವಿಯ ಸನ್ನಿಧಾನದಲ್ಲಿ ಸಾಕಷ್ಟು ಜನ ಹೋಗಿದ್ದಾರೆ. ಅಲ್ಲಿ ಇದಕ್ಕೆ ಪರ್ಮಿಷನ್ನೇ ಇದೆ, ಅಲ್ಲಿ ಬಲಿಪ್ರದಾನ. ಅದು ಅಮ್ಮನವರು ಅಷ್ಟು ಶಕ್ತಿಯುತವಾದದ್ದು. ಮತ್ತು ಈ ಜಗತ್ತಿಗೆ ಈಗ ಹೇಗೆ ಒಂದು ಮನೆಗೆ ಕೀಲಿಕಿ ಎಷ್ಟು ನಮಗೆ ಅವಶ್ಯಕತೆ ಇರುತ್ತೋ, ಆ ಮನೆಯ ಬಾಗಿಲಿಗೆ ಕೀ ಅಂತಕ್ಕಂಥದ್ದು ಅಮ್ಮ. ಈ ಎಲ್ಲ ಮಂತ್ರಾನುಷ್ಠಾನಗಳಿಗೆ ಅಧಿದೇವತೆ ಯಾರಪ್ಪ ಅಂದರೆ ಅದು ಸಾಕ್ಷಾತ್ ಕಾಮಾಖ್ಯ ದೇವಿ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಮ್ಮ. ತಮ್ಮ ಹೆಸರು ಸರ್? ನರಸಿಂಹ ಅಂದ್ಬಿಟ್ಟು. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿಂದ. ಓಕೆ, 1 ರಿಂದ 30 ಒಂದು ಸಂಖ್ಯೆ ಹೇಳ್ಬೋದಾ? ಹಲೋ ಹಲೋ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ಏನು ಪ್ರಶ್ನೆ ಇತ್ತು ನಿಮ್ಮದು? ಗುರುಗಳೇ, ನಿಮ್ಮ ವಾಯ್ಸು ಸರಿಯಾಗಿ ನಮ್ಗೆ ಕೇಳಿಸ್ತಿಲ್ಲ. ಏನಂದ್ರಿ? ಅಭಯ್ ಅಂದ್ಬಿಟ್ಟು ನನ್ನ ಮಗ SLC ಓದ್ತಿದ್ದಾನೆ. ಅದ್ರ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಕೇಳಿ. ಏನು ಓದ್ತಾ ಅಂದರೆ ಈಗ 10th ಓದ್ತಿದ್ದಾರಾ? ಈ 10th ಓದ್ತಿದ್ದಾರೆ. ಏನು ಅಭಯ್ ಅಂತನಾ? ಹೌದು ಗುರುಗಳೇ. ಖಂಡಿತ ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಜಿಜ್ಞಾಸ ಅಂದರೆ ಏನೋ ಒಂದು ಡೌಟ್ ಇದೆ, ಅನುಮಾನ ಇದೆ, ಖಂಡಿತ ಏನು ಭಯ ಪಡಬೇಡಿ.
ಖಂಡಿತ ಒಳ್ಳೆಯದಾಗುತ್ತೆ. ಗುರುವಿನ ಸಂಯೋಜನೆ ಇದೆ ಆ ಮಗುವಿನ ಜಾತಕದಲ್ಲಿ, ಏನೂ ಕೂಡ ನಿಮಗೆ ತೊಂದರೆ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಏನಾದರೂ ಹಿನ್ನಡೆ ಇದೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ? ಹೌದು ಗುರುಗಳೇ. ಏನು ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ. ಏನು ಆಲೋಚಿಸುವ ಅಂತ ಏನು ನೀವು ಆಲೋಚನೆ ಮಾಡಬೇಕಾದದ್ದೇನೂ ಇಲ್ಲ, ಒಳ್ಳೆಯದಾಗಲಿ. ಓಕೆ ವೀಕ್ಷಕರೇ, ಇವತ್ತು ಗುರೂಜಿ ಕಡೆಯಿಂದ ಒಂದು ವಿಶ್ವ ಕಲ್ಯಾಣಕ್ಕಾಗಿ ಒಂದು ಹೋಮವನ್ನು ಕೂಡ ಮಾಡ್ತಾ ಇದ್ದಾರೆ, ಹನುಮ ಪ್ರತ್ಯಂಗಿರ ಹೋಮ ಅಂತ. ಇವತ್ತು ಸಂಜೆ 5:30ಕ್ಕೆ ಹೋಮ ಇರುತ್ತೆ. ಸಪ್ತರ್ಷಿಗಳ ಪೂರ್ಣ ಪುಷ್ಕರ ಸಿದ್ಧಕ್ಷೇತ್ರ ಕೆಂಪಾಪುರ ಬೆಂಗಳೂರಿನಲ್ಲಿ. ಯಾರೇ ಆದರೂ ಕೂಡ ಇದರಲ್ಲಿ ಭಾಗಿಯಾಗ್ಬೋದು, ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕರೆ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೂಡ ಈ ಹೋಮದ ಬಗ್ಗೆ ಪಡೆದುಕೊಳ್ಬಹುದು. ಗುರೂಜಿ, ನಾವಾಗಲೇ ವಾಮಾಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ, ಅಂದರೆ ಅದನ್ನು ಮುಂದುವರಿಸ್ಬೋದಾ? ಖಂಡಿತ. ಯಾಕೆಂದರೆ ನೀವೀಗ ತಿಳಿಸಿದ ಹಾಗೆ ಇದು ಪೂರ್ಣ ಪುಷ್ಕರ ಸಿದ್ಧಕ್ಷೇತ್ರ ಅಂತ. ನವರಾತ್ರಿಯಲ್ಲಿ ನಾನು ನವಾರ್ಣಾತ್ಮಕ ನವಚಂಡಿಕ ಯಾಗವನ್ನು ಅತ್ಯಂತ ವೈಭವವಾಗಿ ಮಾಡಿರ್ತಕ್ಕಂಥ ಕ್ಷೇತ್ರ ಅದು. ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಅತ್ರಿಭೃಗ ಕುತ್ಸ ವಸಿಷ್ಠ ಗೌತಮ ಕಾಶ್ಯಪಾದಿಗಳು ಸಪ್ತರ್ಷಿಗಳು ಕೂಡ ಬಂದು ಯುಗಗಳಿಂದಲೂ ಕೂಡ ಬಂದು ತಪಸ್ ಮಾಡ್ತಾ ಇರ್ತಕ್ಕಂಥ ಪುಣ್ಯತಮವಾದಂಥ ಕ್ಷೇತ್ರ ಅದು. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ, ಅಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಅದರ ಅನುಭವ ಆಗ್ತಾ ಇದೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅವರವರದೇ ತನ್ನ ಪ್ರಶ್ನೆಗಳು ಏನನ್ನು ತಗೊಂಡು ಅಲ್ಲಿಗೆ ಬರ್ತಾರೋ ಅಲ್ಲಿಂದ ಹೋಗ್ಬೇಕಾದ್ರೆ ಅದು ವಿಮೋಚನೆ ಆಗಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳಿದ್ದಾವೆ. ಹಾಗಾಗಿ ಆ ಕ್ಷೇತ್ರ ಮುಖ್ಯವಾಗಿ ನಾವು ಆರಿಸ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂದರೆ ಕಾಶ್ಯಪ ಋಷಿರು. ಅದರಲ್ಲೂ ಕೂಡ ಕಾಶ್ಯಪ ಋಷಿಗಳನ್ನು ಆರಾಧನೆ ಮಾಡಿದಂಥ ಒಬ್ಬ ಸಿದ್ಧ ಪುರುಷರು ಇದರಲ್ಲಿ. ಅವರು ಇವಾಗ ಇಲ್ಲ, ನಮ್ಮನ್ನು ಹಗಲಿದ್ದಾರೆ. ಆದರೆ ಸಾಕಷ್ಟು 25 ವರ್ಷಗಳ ಕಾಲ ಅವರು ಯಾವುದೇ ಕಾರಣಕ್ಕೂ ಸೂರ್ಯನನ್ನು ನೋಡದೆ, ಬೆಳಕಿಗೆ ಬಾರದೆ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿರ್ತಕ್ಕಂಥ ಕ್ಷೇತ್ರ. ಅದಕ್ಕೆ ನಾವು ಪೂರ್ಣ ಪುಷ್ಕರ ಸಿದ್ಧ ಕ್ಷೇತ್ರ ಅಂತ ನಾವು ಇದನ್ನು ಮಾಡಿದ್ವಿ. ಯಾಕೆಂದರೆ ಸಪ್ತರ್ಷಿಗಳು ಬಂದು, ಯಾಕೆಂದರೆ ಈ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥವ್ರೆ ಕಶ್ಯಪರು. ಆ ಕಶ್ಯಪರು ಅಲ್ಲಿ ಇವತ್ತಿಗೂ ಕೂಡ ಎಲ್ಲರಿಗೂ ಕೂಡ ಸಾಕಷ್ಟು ಮಂದಿಗೆ ಅಲ್ಲಿ ಪ್ರತ್ಯಕ್ಷ ಆಗ್ತಾ ಇರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಅದೇ, ಈ ವಾಮಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾರೆಲ್ಲ ದೋಷಗಳಲ್ಲಿ ಇವರೆಲ್ಲ ಬಳಲ್ತಾ ಇದ್ದಾರೆ, ಅಲ್ಲಿ ಹೋಗಿ ಅಷ್ಟು ಕಳ್ಕೊಂಡು ಇಲ್ಲಿ ಹೋಗಿ ಇಷ್ಟು ಕಳ್ಕೊಂಡು, ಈ ಥರ ಅವ್ರ ಮನಸ್ಸಿನಲ್ಲಿ, ಯಾಕೆಂದರೆ ಪಾಪ ಎಲ್ಲ ಕಡೆ ಹೋಗಿ ಅದನ್ನು ಕಳ್ಕೊಳ್ತಾ ಇರ್ತಕ್ಕಂಥವ್ರು ಆಗಿದ್ದಾರೆ. ಆ ಕಾರಣದಿಂದಾನೇ ಇದು ವಿಶ್ವ ಕಲ್ಯಾಣಕ್ಕಾಗಿ ಒಳ್ಳೆಯದಾಗಲಿ ಅಂತಕ್ಕಂಥ ಸದುದ್ದೇಶದಿಂದ ಅಲ್ಲೇ ನಮ್ಮೊಂದು ಬಳಗ ಎಲ್ಲ ಸೇರಿಕೊಂಡು ನಾವೇ ನಮ್ಮ ಕೈಯಿಂದ ಎಲ್ಲ ಪದಾರ್ಥಗಳನ್ನು ಸಿದ್ಧಪಡಿಸ್ಕೊಂಡು ಯಾರ ಹತ್ರನೂ ಕೂಡ ಏನೋ ಅದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಿರ ಎಲ್ಲ ನಮ್ಮ ಒಂದು ಕಲ್ಯಾಣಕ್ಕೆ, ಅಂದರೆ ವಿಶ್ವ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಪುಣ್ಯತಮವಾದಂಥ ಯಾಗ ಅಂತಲೇ ನಾವು ಕರಿತೀವಿ. ಯಾಗ ಕ್ಷೇತ್ರನೇ ಅದು. ಹಾಗಾಗಿ ಆ ಕ್ಷೇತ್ರಕ್ಕೆ ಸಾಕಷ್ಟು ಇವತ್ತು ಬಂದಿದ್ದೆ. ಆದರೆ ಅವ್ರಿಗೆ ಈ ಕಾಮಾಖ್ಯ ಅಥವಾ ಪ್ರತ್ಯಂಗಿರ ದೇವಿ ಅಂತಕ್ಕಂಥದ್ದು, ನಾವು ಪ್ರತ್ಯಂಗಿರ ಬಗ್ಗೆ ಇನ್ನೊಮ್ಮೆ ಮಾತನಾಡೋಣ. ಆ ಪ್ರತ್ಯಂಗಿರ ತಾಯಿ ಈ ವಾಮಾಚಾರವನ್ನು ನಿಷ್ಫಲ ಮಾಡ್ತಕ್ಕಂಥದ್ರಲ್ಲಿ ಅತ್ಯಂತ ಶಕ್ತಿಯುತವಾದಂಥ ದೇವತೆ. ಹಾಗಾಗಿ ಆಂಜನೇಯ ಅಂದರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆಂಜನೇಯನ ಯುಕ್ತವಾಗಿ, ಯಾಕಂದರೆ ಎಲ್ಲ ಕೂಡ ಚಂಡಿ ಪ್ರತ್ಯಂಗಿರ, ಭೈರವ ಪ್ರತ್ಯಂಗಿರ ಹೀಗೆ ಮಾಡ್ತಾರೆ. ಆದರೆ ನಾವು ಹನುಮತ್ ಪ್ರತ್ಯಂಗಿರ, ನಮಗೆ ಗುರುಗಳೇ ಇದನ್ನು ಕೊಟ್ಟಿರ್ತಕ್ಕಂಥದ್ದು, ಲೋಕ ಕಲ್ಯಾಣಕ್ಕಾಗಿ ನೀವು ಮಾಡು ಅಂತೇಳಿ ಗುರುಗಳ ಆಜ್ಞೆ ಆಗಿರೋದ್ರಿಂದ ನಾವು ಹನುಮತ್ ಪ್ರತ್ಯಂಗಿರ ಆಂಜನೇಯನ ಯುಕ್ತವಾಗಿ, ಅದರಲ್ಲೂ ಕೂಡ ಇವತ್ತಿನಿಂದ ದಕ್ಷಿಣಾಮೂರ್ತಿ ಯುಕ್ತವಾಗಿ ಆಂಜನೇಯನ ಯುಕ್ತವಾಗಿ ಆ ಒಂದು ಪ್ರತ್ಯಂಗಿರ ಹೋಮ ನಡೀತಾ ಇದೆ. ಬರ್ತಕ್ಕಂಥವ್ರು ಯಾರು ಬೇಕಾದರೂ ಬರ್ಬೋದು. ಓಕೆ, ಖಂಡಿತ ಶುಭವಾಗುತ್ತೆ. ನೀವು ಬರ್ತಕ್ಕಂಥವ್ರು ಯಾರು ಬೇಕಾದರೂ ಈ ಒಂದು ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆಗೂ ನಡೆಯುತ್ತೆ. ಇದರಲ್ಲಿ ಯಾವುದೇ ಶುಲ್ಕ ಇರೋದಿಲ್ಲ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಯಾವುದೇ ಶುಲ್ಕ ಇರೋದಿಲ್ಲ. ಇದಕ್ಕೆ ಮಾಡ್ತಾ ಇರತಕ್ಕಂಥದ್ದು ಕೇವಲ ವಿಶ್ವ ಕಲ್ಯಾಣಕ್ಕಾಗಿ ಮಾತ್ರ. ಓಕೆ ಗುರುಜಿ, ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು? ಮಾತಂಬಡಿ ಮೇಡಮ್, ಗೋ ಮಾತಂಬಡಿ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಮಾದೇಶ್ವರ ಬೆಟ್ಟ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀವಿ ಗುರುಗಳೇ. ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀವಿ. ಏನು ಪ್ರಶ್ನೆ? ನಾವು ಮಾದೇಶ್ವರ ಬೆಟ್ಟದಿಂದ ಮಾತಾಡ್ತೀವಿ ಗುರುಗಳೇ. ಮಾದೇಶ್ವರ ಬೆಟ್ಟದಿಂದನಾ? ಓ ಹೌದು ಗುರುಗಳೇ. ಸಾಕ್ಷಾತ್ ಮಾದೇಶ್ವರನೇ ಕಂಡಂಗಾಯ್ತು. ಹೇಳಿ, ಏನು ಪ್ರಶ್ನೆ? ಅದೇ ಗುರುಗಳೇ, ನಮ್ಗೆ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮತ್ತೆ ಮನೆ ಕಟ್ಟಬೇಕು ಗುರುಗಳೇ. 9 ಒಂದು ಸಂಖ್ಯೆ ಹೇಳಿ. 7 ಗುರುಗಳೇ. ಖಂಡಿತ ಚಿಂತೆ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಎಲ್ಲ ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡಿ ಮನಸ್ಸಿನ ಮೇಲೆ, ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇದೆ. ಯೋಚಿಸುವಂತಹ ಯಾವುದೇ ವಿಧವಾಗಿ ನೀವು ಆಲೋಚನೆ ಮಾಡಬೇಡಿ. ಖಂಡಿತ ಮಾರ್ಚ್ ನಂತರ ನಿಮಗೆ ಅನುಕೂಲ ಆಗುವ ಎಲ್ಲ ಯೋಗಗಳಿದ್ದಾವೆ. ಶುಭವಾಗುತ್ತೆ. ಮನೆಯ ದೇವರನ್ನು ಆರಾಧನೆ ಮಾಡಿ, ಅಲ್ಲೇ ಸಾಕ್ಷಾತ್ ದೈವ ಸ್ವರೂಪನಾಗಿರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಾದಿಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಆ ಮಾದೇಶ್ವರನಿಗಿದೆ. ಅವನಲ್ಲೇ ಮರೆ ಇಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ.
ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಗುರೂಜಿಯವರು ಆಗಲೇ ಹೇಳ್ತಾ ಇದ್ರು, ಸಪ್ತರ್ಷಿಗಳ ಪೂರ್ಣ ಪುಷ್ಕರ ಸಿದ್ಧಕ್ಷೇತ್ರ ಕೆಂಪಾಪುರ ಬೆಂಗಳೂರಿನಲ್ಲಿ ಒಂದು ಹನುಮಂತ್ ಪ್ರತ್ಯಂಗಿರ ಹೋಮವನ್ನು ನಡೆಸಲಾಗುತ್ತೆ. ಸಂಜೆ 5:00ವರೆಗೆ ಯಾರು ಬೇಕಾದರೂ ಹೋಗ್ಬೋದು. ಅಂದ್ರೆ ಇದರಲ್ಲಿ ವಯಸ್ಸಿನ ಮಿತಿ, ಹೆಣ್ಮಕ್ಳೇ ಬರಬೇಕು, ಗಂಡು ಮಕ್ಕಳೇ ಬರಬೇಕು ಅನ್ನೋದೇನಿಲ್ಲ. ಯಾರಿಗೆಲ್ಲ ಸಮಸ್ಯೆಗಳಿದ್ದಾವೋ, ಮನಸ್ಸಿನಲ್ಲಿ ಏನೋ ಇದೆ, ಏನೋ ದುಗುಡತೆ ಕಾಡ್ತಾ ಇದೆ, ಯಾರೋ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಏನೋ ಆಗಿದೆ, ಇದು ಎಲ್ಲದಕ್ಕೂ ಕೂಡ ಪೂರ್ಣ ಪುಷ್ಕರ, ಎಲ್ಲ ಪುಷ್ಕರ ಅಂದ್ರೆ ನಾವು ಪುಷ್ಕರ ಸ್ನಾನ ಅಂತ ನಾವು ಕುಂಭಮೇಳಕ್ಕೆಲ್ಲ ಹೋಗಿ ಬರ್ತೀವಲ್ವಾ, ಎಲ್ಲ ರೀತಿಯಲ್ಲಿ ಅಲ್ಲಿ ಅಲ್ಲಿ ಬರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ತಾ ಇರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ಇರೋದ್ರಿಂದ, ಅದರಲ್ಲೂ ಕೂಡ ಸಾಕ್ಷಾತ್ ಆ ಕಶ್ಯಪ ಋಷಿಗಳೇ ಅಲ್ಲಿ ಇವತ್ತಿಗೂ ಕೂಡ ಇದ್ದಾರೆ, ಇವತ್ತಿಗೂ ಪ್ರತ್ಯಕ್ಷವಾಗಿ ಅಲ್ಲಿ ಕಾಣ್ತಾರೆ. ಹಾಗಾಗಿ ಅಂತ ಸಿದ್ಧಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಮಾಡ್ತಕ್ಕಂಥ ಫಲ, ಪೂಜಾ ಫಲಾದಿಗಳು 1000 ಪಟ್ಟು ನಮಗೆ ಫಲಗಳನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಇವತ್ತು ಯಾರು ಬೇಕಾದರೂ ಬರ್ಬೋದು, ಅದು ಮುಕ್ತವಾಗಿರ್ತಕ್ಕಂಥದ್ದು. ಯಾರು ಬೇಕಾದರೂ ಬಂದು ಪೂಜಾ ಸಂಕಲ್ಪದಲ್ಲಿ ಭಾಗಿಗಳಾಗಿ ಅಮ್ಮನವರ ಅನುಗ್ರಹಕ್ಕೆ, ಆಂಜನೇಯನ ಅನುಗ್ರಹಕ್ಕೆ, ಮಿಗಿಲಾಗಿ ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗ್ಬೋದು. ಅದೇ ನಾವೆಲ್ಲ ಯಾಕೆಂದ್ರೆ ಋಷಿ ಪರಂಪರೆಯಿಂದ ಬಂದಿರತಕ್ಕಂಥವ್ರು. ನಮಗೆ ಅತ್ರಿ, ಭೃಗ, ಕುತ್ಸ, ವಸಿಷ್ಠ, ಗೌತಮ, ಕಾಶ್ಯಪ ಅಂತಕ್ಕಂಥ ಸಪ್ತ ಋಷಿಗಳು ನಮ್ಗೆ, ಯಾಕಂದ್ರೆ ನಮ್ಮ ದೇಹದಲ್ಲೂ ಕೂಡ ಸಪ್ತ ಚಕ್ರಗಳಿದ್ದಾವೆ. ಆ ಸಪ್ತ ಚಕ್ರಗಳಿಗೆ ಒಬ್ಬೊಬ್ಬ ಋಷಿ ಅಧಿದೇವತೆ ಇದ್ದಾನೆ. ಹಾಗಾಗಿ ಆ ಒಂದು ದಿವ್ಯತಮವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಮಾಡೋದ್ರಿಂದ ನಿಮಗೆ, ಯಾಕಂದ್ರೆ ನಾನು ಅದನ್ನ ಸ್ವ ಅನುಭವದಿಂದ ಹೇಳ್ತಾ ಇರತಕ್ಕಂಥದ್ದು, ಬೇರೆ ನೀವು ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಅನುಭವ ಆಗುತ್ತೆ. ಅದೇ ಒಂದು ದಿವ್ಯ ಕ್ಷೇತ್ರದ ಒಂದು ವೈಶಿಷ್ಟ್ಯತೆ. ಓಕೆ ಗುರೂಜಿ, ನಾವಾಗಲೇ ವಾಮಾಚಾರದ ಬಗ್ಗೆ ಮಾತನಾಡ್ತಿದ್ವಿ. ಈ ವಾಮಾಚಾರ ತಡಿಬೇಕು ಅಂದ್ರೆ ಏನು ಮಾಡಬೇಕು? ನೋಡಪ್ಪ, ಮೊದಲನೇದಾಗಿ ನಾನು ಏನು ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಒಂದು ಅಷ್ಟು ನಕಾರಾತ್ಮಕ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಏನು ಹೇಳಿ? ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಮನಸ್ಸು. ಮೊದಲನೇದಾಗಿ ಏನಂದ್ರೆ, ಒಬ್ರು ಯಾರೋ ರೂಮಲ್ಲಿ ಮಲ್ಕೊಂಡಿರ್ತಾರೆ, ಮಲ್ಕೊಂಡಿದ್ದಾಗ ನಾವು ಅಲ್ಲಿ ಹೋಗ್ತೀವಿ, ಅವ್ರನ್ನ ಕಂಡಾಗ ನಮ್ಮ ಮನಸ್ಸಿನಲ್ಲೂ ಆ ಭಾವನೆಗಳು ಬರುತ್ತೆ. ಹಾಗೆ ನಾವು ಮಲ್ಕೊಬೇಕಂತಕ್ಕಂಥ ಭಾವನೆ ಬರುತ್ತೆ. ಹಾಗೆ ಮನಸ್ಸಿನ ಮೇಲೆ ಅತ್ಯಂತ ಶೀಘ್ರವಾಗಿ ಪ್ರಭಾವ ಬೀರ್ತಕ್ಕಂಥದ್ದು ಏನಾದರೂ ಇದ್ರೆ ಅದು ಬಹಳ ಮುಖ್ಯವಾಗಿ ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕವಾದಂಥ ಆಲೋಚನೆಗಳು. ನಮಗೆ ಒಳ್ಳೆಯದು ಅಂತಕ್ಕಂಥದ್ದು ಅನ್ನೋದಕ್ಕಿಂತ ಕೆಟ್ಟದ್ದು ಅನ್ನೋದು ಬೇಗ ನಮ್ಮ ಮನಸ್ಸನ್ನ ಅದು ಇನ್ಫ್ಲೂಯೆನ್ಸ್ ಮಾಡಿಬಿಡುತ್ತೆ. ಹಾಗಾಗಿ ಮನೆಯನ್ನು ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ಎರಡನೇದಾಗಿ ಕುಲದೇವರ ಅನುಗ್ರಹ ಇದ್ದರೆ ಈ ಯಾವ ಸಮಸ್ಯೆಗಳು ಬರಲ್ಲ. ಹಾಗಾಗಿ ಅದಕ್ಕೆ ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ಪ್ರತಿ 6 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, 2.5 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ನೀವು ಮನೆ ದೇವರಿಗೆ ಹೋಗಿ ಬನ್ನಿ ಅಂತ. ಯಾಕಂದರೆ ಕುಲ ಅಂತಕ್ಕಂಥದ್ದು, ಆ ಕುಲದ ದೇವತೆ ಅಂತಕ್ಕಂಥವಳು ಸರ್ವತಾ ಅವರೆಲ್ಲರನ್ನು ಕೂಡ 360 ಡಿಗ್ರಿಯಲ್ಲಿ ಕೂಡ ಅವಳು ಪ್ರೊಟೆಕ್ಟ್ ಮಾಡ್ತಾ ಇರ್ತಾಳೆ, ಅಂದರೆ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವಳು ಆಗುತ್ತಾಳೆ. ಹಾಗಾಗಿ ಆ ಕುಲದೇವರ ಆರಾಧನೆ ಮಾಡೋದ್ರಿಂದಲೂ ಕೂಡ ಇದು ನಿಮಗೆ ಸಾಕಷ್ಟು ಹಿನ್ನಡೆಯನ್ನು ಕೊಡುತ್ತೆ. ಯಾರೋ ನಿಮ್ಮ ಮೇಲೆ ಪ್ರಯೋಗವನ್ನು ಬೀರ್ತಾರೋ ಅದಕ್ಕೆ ಹಿನ್ನಡೆಯನ್ನು ಕೊಡುತ್ತೆ. ಎರಡನೇದಾಗಿ ಏನಪ್ಪಾ ಅಂದರೆ, ಪ್ರತಿ ಶನಿವಾರ ಅಥವಾ ಮಂಗಳವಾರ ಸ್ವಲ್ಪ ಉಪ್ಪು, ಯಾಕೆಂದರೆ ಆ ಉಪ್ಪಿಗೆ ಇವತ್ತಿನ ದಿವಸ ಎಲ್ಲವನ್ನು ಕೂಡ ಗ್ರಹಿಸುವಂಥ ಶಕ್ತಿ ಇದೆ. ಹಾಗಾಗಿ ಉಪ್ಪನ್ನು ಸ್ನಾನಕ್ಕೆ ಹಾಕಿ ಉಪ್ಪಿಂದ ಸ್ನಾನ ಮಾಡೋದ್ರಿಂದಲೂ ಕೂಡ ಖಂಡಿತ ಶುಭವಾಗುತ್ತೆ. ಅದರಲ್ಲೂ ಕೂಡ ಇವತ್ತು ಅಮಾವಾಸ್ಯೆ ದಿವಸ, ಈ ಅಮಾವಾಸ್ಯೆ ದಿವಸ ಸ್ವಲ್ಪ ಗಂಜಲ ಹಾಕಿ ಸ್ನಾನ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನೂ ಅದ್ಭುತವಾಗಿ ಏನಪ್ಪ ಅಂದರೆ, ಒಂದಷ್ಟು ನಾನು ಕೂಡ ನನ್ನ ಹತ್ರ ಬರ್ತಕ್ಕಂಥವ್ರಿಗೆ ಸಾಕಷ್ಟು ಜನಕ್ಕೆ ನಾನು ಪರಿಹಾರ ಕೊಡೋದೇ ಸ್ನಾನಗಳಿಗೆ. ಯಾಕೆಂದರೆ ಸ್ನಾನ ಅಂತಕ್ಕಂಥದ್ದು ಹೇಗೆ ನಮ್ಮ ಜಿಡ್ಡನ್ನು ಅದು ನಿವೃತ್ತಿ ಮಾಡುತ್ತೋ, ಮನಸ್ಸಿನ ಮೇಲೆ ಇರತಕ್ಕಂಥ ಪ್ರಭಾವವನ್ನು ಕೂಡ ಹಾಗೆ ನಿವೃತ್ತಿ ಮಾಡುತ್ತೆ. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಾಮಾಚಾರದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನೂ ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.